ಮಾಡಿದ್ನಲ್ಲ ಗೈಸು ಮಿರರಲ್ಲಿ ನೋಡಿ, ನಮ್ಮ ಬೆಡ್ರೂಮಲ್ಲಿ ಮಿರರಲ್ಲಿ ಶೋ ಮಾಡಿದ್ನೆ. ಸೊ ಹೊರಗಡೆ ಎಲ್ಲ ಲೈಟಿಂಗ್ಸ್ ಬೇಕಲ್ಲ ಗೈಸು, ಅದಕ್ಕಂತೂ ಫ್ಲ್ಯಾಶ್ ಲೈಟ್ ಆನ್ ಮಾಡಿರ್ತೀನಿ ನಾನು. ಸೊ ಇಲ್ಲಿ ನೋಡಿ, ಫ್ಲ್ಯಾಶ್ ಲೈಟ್ ಆನ್ ಮಾಡ್ಕೊಂಡು ಈ ಥರ ಬಂದಿದೆ ನೋಡಿ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಇವತ್ತಿನ ವ್ಲಾಗ್ ನಾನು ಈ ಆ್ಯಂಗಲಿಂದ ತೆಗಿತಾ ಇದ್ದೀನಿ ಗೈಸ್. ಇಲ್ಲಿ ನೋಡಿ, ನನ್ನ ಐಫೋನ್ 17 ಮಿನಿ ಐಫೋನ್ 17 Pro Maxಯಿಂದ ಸೊ ವ್ಲಾಗ್ ತೆಗಿತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಆ್ಯಂಡ್ ಈ ವ್ಲಾಗ್ ನಾನು ಸೆಲ್ಫಿ ಸ್ಟಿಕ್ಕಲ್ಲಿ ಇಟ್ಕೊಂಡು ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಬಿಟ್ಟು ಸೈಡ್ ಸರಿ ಸೆಲ್ಫಿ ಸ್ಟಿಕ್ಕಿಂದ ಮಾಡಮ್ ಅಂದ್ಕೊಂಡಿದ್ದೆ. ಬಟ್ ಸೆಲ್ಫಿ ಸ್ಟಿಕ್ ಎಲ್ಲಿ ಬಿದ್ದಿದ್ದು ಅಂತ ಸಿಗ್ತಾ ಇಲ್ಲ. ಸೊ ಇದೆಲ್ಲ ಹುಡುಕಿದ್ನಿ ಗೈಸ್. ಸೊ ಇಲ್ಲೆಲ್ಲ ಹುಡುಕಿದ್ನಿ, ಸೊ ಬಾಕ್ಸಲ್ಲಿ ಎಲ್ಲೂ ಸಿಗಲಿಲ್ಲ. ಸೊ ಹಂಗಾಗಿ ಹಿಂಗೆ ಮಾಡ್ತಾ ಇದ್ದೀನಿ. ಆ್ಯಂಡ್ ಹಿಂಗೂ ಚಲೋ ಇದೆ ಗೈಸ್ ನೋಡಿ. ಸೊ ಗೈಸ್, ಮತ್ತೆ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿ ಮತ್ತೆ ಅಲ್ಲಿ ಹೊರಗಡೆ ಹೋಗೋಣ, ನೋಡೋಣ ಗೈಸ್. ಆ್ಯಂಡ್ ಈ ಐಫೋನಲ್ಲಿ ವ್ಲಾಗ್ ಕ್ಲಾರಿಟಿ ಆ್ಯಂಡ್ ಚಲೋ ಬರ್ತಿದೆ ಇಲ್ವ ಅಂತ ಕಮೆಂಟ್ ಮಾಡಿ ಗೈಸ್. ಆ್ಯಂಡ್ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಗೈಸ್. ಆ್ಯಂಡ್ ಹೊರಗಡೆ ಹೋಗೋಣ. ಅದಕ್ಕೇ ಮುಂಚೆ ನಮ್ಮ ಬೆಡ್ರೂಮಲ್ಲಿ ಸೊ ಗೈಸ್ ಫೈನಲಿ ಮತ್ತೆ ಇವಾಗ ಕಿಚನಲ್ಲಿ ಬಂದಿದ್ದೀವಿ. ಪ್ರೆಸೆಂಟ್ ಕಿಚನಲ್ಲಿ ಏನಾಗ್ತಿದೆ ಅಂತ ಅಂದ್ಕೊಂತಿದ್ರ, ಕಿಚನಲ್ಲಿ ಏನು ಗೈಸ್, ಕಿಚನ್ ಅಂತಂದ್ರೇ ಅಡಿಗೆ ಅಂತಂದ್ರೇ ಕಿಚನ್. ನೋಡಿ, ಸೊ ಗೈಸ್ ಫೈನಲ್ ನಾವು ಫಸ್ಟ್ ಹೊರಗಡೆ ಇದ್ದೀವಿ. ಏನು ಅಂತಂದರೆ ಇವತ್ತು ಸ್ಪೆಷಲಿ ನಮ್ಮ ಮಾಮನವರು ಇನ್ನೂ ರಾತ್ರಿ 8 ಆಗ್ತಾ ಇದೆ. ಇಲ್ಲಿ ನೋಡಿ, ನೈಟ್ 8 ಆಗ್ತಾ ಇದೆ. ಇನ್ನೂ ಅವರು ಯಾರಿಗಾರಿಗೆ ಊರಿಗೆ ಹೋಗಿಲ್ಲ, ಯಾಕಂತಂದರೆ ಇನ್ನು ಸೊ ಆಟೋ ಅವರು ಡ್ರೈವ್ ಮಾಡ್ತಿದ್ದಾರೆ. ಸೊ ಫೋನ್ ಇಲ್ಲೇ ಚಾರ್ಜ್ ಇಟ್ಟಿದ್ದಾರೆ ಗೈಸ್. ಇಲ್ಲಿ ನೋಡಿ, ಇದು ನಮ್ಮ ಮಾಮನ ಫೋನ್ ಸ್ವಿಚ್ ಆಫ್ ಆಗುತ್ತಂತ ಇಲ್ಲೇ ಚಾರ್ಜ್ ಇಟ್ಟು ಹೊರಗಡೆ ಹೋಗಿದ್ದಾರೆ. ಆ್ಯಂಡ್ ಅವರು ಬಂದಾದಮೇಲೆ ನೋಡಿ. ಸೊ ಗೈಸ್ ನಾನು ಮನೆ ಒಳಗಿಂದ ಹೊರಗಡೆ ಬರ್ತಾ ಇದ್ದೀನಿ. ಇಲ್ಲಿ ನೋಡಿ, ನಮ್ಮ ಕಂಪೌಂಡಲ್ಲಿ ಏನಾಗ್ತಾಯಿದೆ. ಸೊ ಗೈಸ್ ಗೇಟ್ ಖುಲ್ಲ ಇತ್ತು, ಇಷ್ಟೊತ್ತ ನಾಯಿ ಒಳಗಡೆ ಇತ್ತು ಗೈಸ್. ನಮ್ಮ ಕಂಪೌಂಡಲ್ಲಿ ಜಸ್ಟ್ ಗೇಟ್ ಓಪನ್ ಇಟ್ಟಿದ್ರೆ ಸಾಕು, ನಾಯಿಗಳೆಲ್ಲ ಹೊರಗೆ ಮನೆ ಒಳಗಡೆ ಬರ್ತವೆ, ಸೀದಾ ಮನೆ ಒಳಗಡೆನೆ ಬಂದುಬಿಡುತ್ತವೆ ಗೈಸ್, ಸೀದಾ. ಸೊ ಹಂಗಾಗಿ ನಾವು ಯಾವಾಗಲೂ ಡೋರ್ ಕ್ಲೋಸೇ ಮಾಡಿರ್ತೀವಿ, ಮೇನ್ ಗೇಟ್ ಎಲ್ಲ ಕ್ಲೋಸ್ ಮಾಡಿ ಇರ್ತೀವಿ ಗೈಸ್. ಆ್ಯಂಡ್ ನಾವು ಇದು ಫೈನಲಿ ಈ ಗ್ಯಾಸ್ ಇದೆಲ್ಲ ಒಳಗಿಲಿ ಎಲ್ಲ ಕ್ಯಾನ್ಸಲ್, ಯಾಕಂತಂದರೆ ಮನೆಯಲ್ಲಿ ಇವತ್ತು ಸಿಲಿಂಡರ್ ಬಂದಿದೆ ಗೈಸ್, ಡಬಲ್ ಸಿಲಿಂಡರ್. ನಮ್ಮ ಮನೆಯಲ್ಲಿ ಯಾವಾಗಲೂ 2 ಸಿಲಿಂಡರ್ ಇರ್ತದೆ. ಸೊ ಅದು ಕಂಪ್ಲೀಟ್ ಮುಗಿಯಕೊಂಡು ಬರೋ ಪಟ್ಟಿಗೆಲ್ಲ ನಾವು ಇನ್ನೂ ಒಂದು ಸಿಲಿಂಡರ್ ತಂದು ಇಟ್ಕೊತೀವಿ ಗೈಸ್ ಎಕ್ಸ್ಟ್ರಾ. ಬಟ್ ಈ ಮಂತಲ್ಲಿ ಸ್ವಲ್ಪ ನಾವು ಊರಿಗೆ ಹೋಗಿದ್ವಿ, ಸೊ ಹಾಗಾಗಿ ಗ್ಯಾಸ್ ಸಿಲಿಂಡರ್ ತಂದಿಲ್ಲ, ಮರ್ತೋಗಿದ್ವಿ ಹಂಗಾಗಿ. ಆ್ಯಂಡ್ ಇವಾಗ ಮನೇಲಿ ಆ್ಯಕ್ಚುಲಿ 8 ಆಗ್ತಾಯಿದೆ, ಇನ್ನೂ ಟಿ ವಿ ಆನ್ ಆಗಿಲ್ಲ ಗೈಸ್. ಇದೇ ಥರ ನಮ್ಮದು ಡೈಲಿ ರೂಟೀನ್ ಆಗಿಬಿಟ್ಟಿದೆ. ಸೊ ಇನ್ನೂ ಟಿ ವಿ ಆನ್ ಆಗಿಲ್ಲ. ಆ್ಯಂಡ್ ಇಲ್ಲಿ ನೋಡಿ, ಸ್ಟಡೀಸ್ ನಡೀತಾ ಇದ್ದಾವೆ. ಆ್ಯಂಡ್ ಇವಾಗ ನನ್ನ ಸ್ಪೆಷಲ್ ಕ್ಲಾಸ್ ಓದಬೇಕು ಗೈಸ್. ಆ್ಯಂಡ್ ನೋಡೋಣ. ಆ್ಯಂಡ್ ಚುಟ್ಟಿ ವೇಸ್ಟ್ ಪೇಪರ್ ಮನೇಲಿ ಕುಕ್ ಆಗ್ತಾಯಿದೆ. ಇಲ್ಲಿ ನೋಡಿ, ಬೆಂಡಿ ಇದು ಮತ್ತು ಹಾಗಲಕಾಯಿ ಮತ್ತು ಇಲ್ಲಿ ಇನ್ನೂ ಕುಕ್ ಆಗ್ತಾಯಿದೆ. ಸೊ ಗೈಸ್ ನೋಡೋಣ. ಆ್ಯಂಡ್ ಇವಾಗ ನಮ್ಮ ಸಿಸ್ಟರ್ನು ಇಲ್ಲಿ ಫೋನಲ್ಲಿ ಸ್ಟಡಿ ಮಾಡ್ತಿದ್ದಾರೆ. ಇಲ್ಲಿ ನೋಡಿ ಬೇಕಿದ್ರೆ. ಸೊ ಎಲ್ಲ ನೋಟ್ಸ್ ಎಲ್ಲ PDF ಹಾಕಿದ್ದಾರೆ. ಹೈಸ್ಕೂಲಿಗೆ ಬಂದರೆ ಸಾಕು ಗೈಸ್, ಇದೇ ಪ್ರಾಬ್ಲಮ್ ಆಗ್ತಿದೆ. ಬರೀ ಮೊಬೈಲಲ್ಲಿ ಹಾಕ್ತಾರೆ, PDFs ಹಾಕ್ತಾರೆ, ಹಂಡ್ರೆಡ್ಸ್ ಆಫ್ ಪೇಜಸ್ ಹಾಕ್ತಾರೆ ಗೈಸ್, ಯಾವ ಥರ ಸ್ಟಡಿ ಮಾಡ್ಬೇಕಂತ. ಸೊ ತೆಲಿಗೆ ಓಡಲ್ಲ. ಆ್ಯಂಡ್ ಇಲ್ಲಿ ನೋಡಿ, ನಮ್ಮ ಸ್ಕೂಲು ಓಲ್ಡ್ ಟೆಕ್ಸ್ಟ್ ಬುಕ್ಸ್ ಕೊಟ್ಟಿರ್ತಾರೆ. ಸೊ ಆನ್ಸರ್ಸ್ ಎಲ್ಲ ಟಿಕ್ ಹಾಕಿರ್ತಾರೆ. ಇಲ್ಲಿ ನೋಡಿ, ಈ ಥರ ಬರೀತಾ ಇದ್ದಾರೆ. ನಮ್ಮ ತಂಗಿಯಲ್ಲಿ ಕನ್ನಡದಲ್ಲಿ ಕನ್ನಡ ಸಬ್ಜೆಕ್ಟ್ ಓದ್ತಾ ಇದ್ದಾರೆ. ಆ್ಯಂಡ್ ಜಸ್ಟ್ ಗೈಸ್ ನಾನು ಇವಾಗ ಟೈಮ್ ಆಗ್ತಾಯಿದೆ. ಸೊ ಇನ್ನೂ ಬ್ಲಾಗ್ ಮಾಡಿಲ್ಲ ಅಂದ್ಕೊಂಡಿದ್ದೆ. ಆ್ಯಂಡ್ ಇವತ್ತು ಹೆಂಗನ್ನಿರಲಿ, ಮತ್ತು ಇವಾಗ ಫಿಲ್ಟರ್ ಕ್ಯಾನು ವಾಟರ್ ಖಾಲಿ ಆಗ್ತಾಯಿದೆ. ಸೊ ಇವೆಲ್ಲ ತರಬೇಕು ಗೈಸ್. ನೀರು ಎಕ್ಸ್ಟ್ರೀಮ್ಲಿ ನೀರು ಫುಲ್ ಬಂದಿದ್ದಾವೆ. ಇಲ್ಲಿ ನೋಡಿ, ವಾಟ್ರಲ್ಲಿ ತುಂಬಿಬಿಟ್ಟಿದೆ ನಮ್ಮ ಮನೆಯಲ್ಲಿ. ಆ್ಯಂಡ್ ಇವತ್ತು ಆ್ಯಕ್ಚುಲಿ ನಂದು ಇವಾಗ ಇನ್ನೂ ಕ್ಲಾಸ್ ನಡೆದಿಲ್ಲ ಗೈಸ್. ಆ್ಯಂಡ್ ಇವಾಗ ಕ್ಲಾಸಿಗೆ ಕೂಡ್ಬೇಕು ನಾನು. ಸೊ ಇಂಪಾರ್ಟೆಂಟ್ ಕ್ಲಾಸ್ ಇರುತ್ತೆ ನಂದು. ಸೊ ಅದು ನಿಮಗೆ ಶೋ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಬಟ್ ಶೋ ಮಾಡ್ತೀನಿ ಗೈಸ್. ಆ್ಯಂಡ್ ನೋಡೋಣ ಎಷ್ಟೊತ್ತಾಗುತ್ತೆ, ಎಷ್ಟು ದಿನ ಆಗುತ್ತೆ ಇನ್ನು. ಸೊ ನಾನು ಫಸ್ಟು ಪ್ರಿಪೇರ್ ಆಗಿ ಆಮೇಲೆ ನಿಮಗೆ ಶೋ ಮಾಡ್ತೀನಿ ಗೈಸ್. ನೋಡೋಣ ಗೈಸ್. ಮನೇಲಿ ಬರೀ ಅಡುಗೆನೇ ಬಿದ್ದಿರುತ್ತೆ. ಆ್ಯಂಡ್ ಸೊ ಗೈಸ್ ಇವನು ಸಾಮಾನು ಇಡ್ತಿದ್ದಾನೆ.
ಇವತ್ತು ಆ್ಯಕ್ಚುಲಿ ನಾನು ಶೋ ಮಾಡ್ಬೇಕು ಅಂದ್ಕೊಂಡಿದ್ದು ನಾನು ಫೋನ್ ಇದರಲ್ಲಿ ಐಫೋನಲ್ಲಿ ಯಾವ ಥರ ರೆಕಾರ್ಡ್ ಮಾಡ್ತಿರ್ತೀನಿ ಅಂತ ಶೋ ಮಾಡೋಕ್ಕಂತ ಮಾಡಿದ್ನಿ. ಆ್ಯಂಡ್ ಇವಾಗ ನಾನು ಆ್ಯಕ್ಚುಲಿ ನಿಮಗೆ ಶೋ ಮಾಡಿದ್ನಲ್ಲ ಗೈಸು ಮಿರರಲ್ಲಿ ನೋಡಿ, ನಮ್ಮ ಬೆಡ್ರೂಮಲ್ಲಿ ಮಿರರಲ್ಲಿ ಶೋ ಮಾಡಿದ್ನಿ. ಸೊ ಹೊರಗಡೆ ಎಲ್ಲ ಲೈಟಿಂಗ್ಸ್ ಬೇಕಲ್ಲ ಗೈಸು, ಅದಕ್ಕಂತೂ ಫ್ಲ್ಯಾಶ್ ಲೈಟ್ ಆನ್ ಮಾಡಿರ್ತೀನಿ ನಾನು. ಸೊ ಇಲ್ಲಿ ನೋಡಿ, ಫ್ಲ್ಯಾಶ್ ಲೈಟ್ ಆನ್ ಮಾಡ್ಕೊಂಡು ಈ ಥರ ಬಂದಿದೆ. ಸೊ ಗೈಸ್ ಫೈನಲಿ ನಮ್ಮ ಮಾಮ ಮನೆಗೆ ಬಂದಿದ್ದಾನೆ. ಸೊ ಫೋನ್ ಚಾರ್ಜ್ ತೆಗೆದು ಅವ್ರಿಗೆ ಕೊಡೋಕ್ಕಂತ ಹೋಗ್ತಾ ಇದ್ದೀನಿ. ನೋಡೋಣ ಅವ್ರು ಈ ಟೈಮ್ಗೆ ಹೇಗೆ ಹೋಗ್ತಾರೆ ಇಲ್ಲಿ ಊರಿಗೆ. ಸೊ ಗೈಸ್ ಫೈನಲಿ ನಮ್ಮ ಮಾಮ ಇಲ್ಲಿ ಬಂದಿದ್ದಾನೆ. ಆ್ಯಂಡ್ ಫೋನ್ ಕೊಡೋಣ ಗೈಸ್. ಗೈಸ್ ನನ್ನ ಬೈಕ್ನು ಇಲ್ಲೇ ಇದೆ, ಯಾರೋ ಊರಿಗೆ ಹೋಗಿಲ್ಲ. ನಮ್ಮ ಮಾಮ ಊರಿಗೆ ಹೋಗ್ತಿದ್ದಾನೆ. ಇಲ್ಲಿ ನೋಡಿ ಮಮ್ಮ ಈ ಟೈಮ್ ಊರು ಹಾಗೆ ಗೈಸ್ ನಮ್ಮ ಮಾಮ ಫುಲ್ ಟ್ಯಾನ್ ಆಗಿಬಿಟ್ಟಿದ್ದಾನೆ ನೋಡಿ. ಕುಡಿಯೋದೇ ಬಂದ್ ಮಾಡಿದ್ದೀನಿ. ಟ್ಯಾನ್ ಆಗಿದೆ ಅಂದಿದ್ದಪ್ಪ ನಾನು. 45 ಎಕ್ಕಿಕ್ಲಿಯರ ನಿಟ್ಟಿನ ಅಲ್ಲಿ ಹೋಗಿ ಮನೆಗೆ ಹೋಗಿ ಇಡ್ತಾ. ಗೈಸ್ ನಮ್ಮ ಮಾಮನವ್ರು ಆ್ಯಕ್ಚುಲಿ ಹೆರಿಗೆರೆಯಿಂದ ಗೈಸು ತೆಲುಗು ಮಾತಾಡ್ತಾರೆ. ಸೊ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ತೆಲುಗು ಮಾತಾಡ್ತಾರೆ. ಬಟ್ ಅವಾಗವಾಗ ಲಿಟಲ್ ಬಿಟ್ ತೆಲುಗು ಬರ್ತಿರ್ತದೆ. ಸೊ ಕೋಆಪರೇಟ್ ಮಾಡಿ ಗೈಸ್. ನೋಡಿ ಗೈಸ್ ನಮ್ಮ ಮಾಮ ಸ್ಪೆಷಲಿ ಏನು ಅಂತಂದರೆ ನಮ್ಮ ಮಾಮನ ಆಟೋದಲ್ಲಿ ನೋಡಿ ಗೈಸ್ ಸ್ಪೀಕರ್ಸ್ ಆಂಪ್ಲಿಫೈರ್ಸ್ ಇಟ್ಟಿದ್ದಾನೆ. ಗಿಟ್ಟಕ್ ಅಂತ ಆಂಪ್ಲಿಫೈರ್ಸ್ ಇಟ್ಟಿದ್ದಾನೆ ಗೈಸ್. ಇಲ್ಲಿ ನೋಡಿ ಫೋನ್ ಸೆಟಪ್, ಈ ಥರ ಫೋನ್ ಸೆಟಪ್ ಮಾಡಿದ್ದಾನೆ. ಸೊ ಆಟೋ ಫುಲ್ ಅಪ್ಗ್ರೇಡ್ ಮಾಡಿದ್ದಾನೆ ಗೈಸ್ ಇದ್ರದ್ದು. ಸೊ ಗೈಸ್ ಫೈನಲಿ ನಮ್ಮ ಮಾಮ ಊರಿಗೆ ಹೋಗ್ಬಿಟ್ರೆ ಗೈಸ್. ಆ್ಯಂಡ್ ಇವಾಗ ನಾವು ಮನೇಲಿ ಏನು ಮಾಡ್ತಿದ್ವಿ ಮಸ್ತ್ಗ ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಬಿಟ್ಟು ಅಲ್ಲಿ ನಮ್ಮ ಸಿಸ್ಟರ್, ಇಲ್ಲಿ ನಮ್ಮ ಸಿಸ್ಟರ್ ಇಲ್ಲಿ ಫೋನು ಸ್ಟಡಿ ಮಾಡ್ತಿದ್ದಾರೆ. ಇಲ್ಲಿ ಬಿಟ್ಟು ಕುಂತಿದ್ದಾನೆ ಗೈಸ್. ನಾವು ಇವಾಗ ಮಸ್ತ್ ಗಾಳಿ ಗೀಲಿ ಎಲ್ಲ ಮಸ್ತ್ ಬಿಟ್ಟಿದೆ. ಇಲ್ಲಿ ನೋಡಿ ಟ್ರೀಸ್ ಎಲ್ಲ ಅಲ್ಲಾಡ್ತಿದ್ದಾವೆ, ಮಸ್ತ್ ಗಾಳಿ ಬಿಟ್ಟಿದೆ. ಸೊ ನಾವಿವಾಗ ಮಸ್ತ್ ಹೊರಗಡೆ ಕುಂತು ಇವಾಗ ಕುಕಿಂಗ್ ರೆಡಿ ಆಗ್ತಿದೆ, ಡಿನ್ನರ್ ಮಾಡಿ ಸೊ ಮಲ್ಕೋಬೇಕು ಗೈಸ್. ಆ್ಯಂಡ್ ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಈ ವ್ಲಾಗಲ್ಲಿ ಯಾರೋ ಇಲ್ಲಿ ಎಂಡ್ ತನಕ ನೋಡ್ತಾ ಇದ್ದೀರಾ, ಪ್ಲೀಸ್ ಸಪೋರ್ಟ್ ಮಾಡಿ. ಆ್ಯಂಡ್ ಯಾರು ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಆ್ಯಂಡ್ ಇದೇ ಥರ ನಾನು ಡೈಲಿ ಇಂಟ್ರೆಸ್ಟಿಂಗ್ ವ್ಲಾಗ್ಸ್ನು ಮಾಡ್ತಾ ಇರ್ತೀನಿ. ನೀವು ಇದೇ ಥರ ನಾನು ಸಪೋರ್ಟ್ ತೋರಿಸ್ತೀರಿ, ನಾನು ಎಲ್ಲ ಮಾಡ್ತೀನಿ ಗೈಸ್. ಆ್ಯಂಡ್ ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಇದು ಇವತ್ತಿನ ವ್ಲಾಗ್. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಸರ್ ಫಾರ್ ವಾಚಿಂಗ್. ಬಾಯ್.